ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ಕಾರ ರೈತರ ಹಿತ ಕಾಪಾಡೋ ಕೆಲಸ ಮಾಡಿಲ್ಲ. CWRCಯಲ್ಲಿ ರಾಜ್ಯ ಸಮರ್ಪಕದ ವಾದವನ್ನ ಮಂಡಿಸಿಲ್ಲ. ಸರ್ಕಾರ ರೈತರ ಹಿತ ಕಾಪಾಡೋ ಕೆಲಸವನ್ನ ಮಾಡಿಲ್ಲ. CWRCಯಲ್ಲಿ ರಾಜ್ಯ ಸಮರ್ಪಕ ವಾದವನ್ನ ಮಂಡಿಸಿಲ್ಲ. ಗ್ಯಾರಂಟಿ ನ್ಯೂಸ್ಗೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿಕೆಯನ್ನ ನೀಡಿದ್ದಾರೆ. ಸೂಕ್ತ ವಾದ ಮಂಡನೆ ಮಾಡದೇ ಇರೋದ್ರಿಂದ ಇಲ್ಲಿ ಹಿನ್ನಡೆಯಾಗಿದೆ. ಕಾವೇರಿ ನೀರನ್ನ ನಂಬಿಕೊಂಡ 5 ಜಿಲ್ಲೆ ಬೆಂಗಳೂರು ಜನರಿದ್ದಾರೆ. ನಮಗೆ ನೀರಿಲ್ಲದಿರುವಾಗ ತಮಿಳುನಾಡಿಗೆ ನೀರನ್ನ ಬಿಡೋದು ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕೂಡಲೇ ಮೇಲ್ಮನವಿಯನ್ನ ಸಲ್ಲಿಸಿ ಅನ್ಯಾಯವನ್ನ ಸರಿಪಡಿಸುವ ಕೆಲಸವನ್ನ ಮಾಡಲಿ. ಕಾವೇರಿ ವಿವಾದ ಆರಂಭವಾದಾಗಿನಿಂದ ರಾಜ್ಯಕ್ಕೆ ಹಿನ್ನಡೆಯಾಗ್ತಾ ಇದೆ. ಬಂಗಾರಪ್ಪ ಹೊರತುಪಡಿಸಿ ಉಳಿದ ಸಿಎಂಗಳೆಲ್ಲರೂ ವಿಫಲರಾಗಿದ್ದಾರೆ. ಇನ್ನು ದೃಢ ನಿಲುವು ತಗೊಂಡು ಸೂಕ್ತ ತೀರ್ಮಾನವನ್ನ ಮಾಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್ಗೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಒಂದ್ ಕಡೆ ಇದು ರೈತರ ಹಿತವನ್ನ ಕಾಪಾಡುವಂತ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮನಸ್ಸನ್ನ ತೋರಿಸ್ತಾ ಇಲ್ಲ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ನಮ್ಮ ಜೊತೆಗೆ ಕೋಡಿಹಳ್ಳಿ ಚಂದ್ರಶೇಖರ್ ಇದ್ದಾರೆ. ಇವರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು. ಸರ್, ಈಗ ತಮಿಳುನಾಡಿಗೆ ನೀರನ್ನ ಬಿಡುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಏನ್ ಹೇಳ್ತೀರಿ ಸರ್? ಈಗ ತಗೊಂಡಂತ ತೀರ್ಮಾನ ಏನಿದೆ, ಕಾವೇರಿ ಏನು CWRC ಅದು ತಪ್ಪು ತೀರ್ಮಾನ ಆಗಿದೆ. ಯಾಕೆಂದ್ರೆ ಕಾವೇರಿ ಕೊಳ್ಳದಲ್ಲಿ ಮಳೆ ಪ್ರಮಾಣ ಕಮ್ಮಿ ಇದೆ. ಏನು ಪ್ರತಿ ವರ್ಷದಂತೆ ಯಾವ ಪ್ರಮಾಣದಲ್ಲಿ ನೀರು ಬರಬೇಕಾಗಿತ್ತೋ ಅಷ್ಟು ಪ್ರಮಾಣ ನೀರು ನಮ್ಮ ಹತ್ರ ಇಲ್ಲ. ನೀರು ಎಷ್ಟು ಬರಬೇಕಾಗಿತ್ತೋ ಅಷ್ಟು ಬಂದಿಲ್ಲ. ಈಗ ಅದರಲ್ಲಿ ಡೆಡ್ ಸ್ಟೋರೇಜು, ಈಗ KRS ಅಲ್ಲಿ ನಾವು 5 TMC ಡೆಡ್ ಸ್ಟೋರೇಜ್ ಬಿಡಬೇಕು, ಹೇಮಾವತಿಯಲ್ಲಿ ಬಿಡಬೇಕು, ಬೇರೆ ನಮ್ಮ ಅಣೆಕಟ್ಟೆಗಳಲ್ಲಿ ನಾವು ಕಾಪಾಡ್ಕೋಬೇಕು. ಇದು ಎಲ್ಲದರ ಜೊತೆಯಲ್ಲಿ ಈಗ 3500 ಕ್ಯೂಸೆಕ್ಸ್ ಅನ್ನ ನೀವು ಬಿಡಿ ಅಂದ್ರೆ ಇದು ಅತ್ಯಂತ ಹೆಚ್ಚುವರಿ ಆಯಿತು. ಇಷ್ಟು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಸರ್ಕಾರ ತಕ್ಷಣವೇ ಮತ್ತೊಂದು ಮನವಿಯನ್ನ ಸಲ್ಲಿಸಿ ಇಷ್ಟು ಬಿಡ್ಲಿಕ್ಕೆ ನಮ್ಮ ಹತ್ರ ನೀರಿಲ್ಲ. ಬೆಂಗಳೂರು ನಗರನೇ ಬಹಳ ದೊಡ್ಡ ಕುಡಿಯೋ ನೀರಿನ ಯೋಜನೆಯ ಒಳಗಡೆ ಕಾವೇರಿಯನ್ನೇ ಅವಲಂಬಿಸಿರೋ ಕಾರಣಕ್ಕೆ ಆಮೇಲೆ ಇದನ್ನ ಒಳಗೊಂಡಂಗೆ ತುಮಕೂರು ಇರಬಹುದು, ರಾಮನಗರ ಇರಬಹುದು, ಮೈಸೂರು, ಮಂಡ್ಯ, ಹಾಸನ ಇತ್ಯಾದಿ ನಗರಗಳು ಕೂಡ ಇದೇ ಕಣಿವೆ ಮೇಲೆ ನೀರಿನ ಆಶ್ರಯ ಪಡಿತಾ ಇರೋದು. ಹಾಗಾಗಿ ನೀರು ಬಿಡ್ತಕ್ಕಂಥದ್ದು ತಪ್ಪಾಗುತ್ತೆ. ಈಗಾಗಲೇ ಬಿಡುವಂತ ಪ್ರಯತ್ನ ಏನು ಕರ್ನಾಟಕ ಸರ್ಕಾರ ಮಾಡಿದರೋ ಇದನ್ನು ಕೂಡಲೇ ನಿಲ್ಲಿಸಿ ಮೇಲ್ಮನವಿ ಸಲ್ಲಿಸಿ. ಈಗ ಇದು ಇಷ್ಟು ಸಾಧು ಅಲ್ಲ. ಇದು ತೀರ್ಮಾನ ಕರ್ನಾಟಕಕ್ಕೆ ವಿರುದ್ಧವಾಗಿದೆ. ಲೀಗಲ್ ಆಗಿ ಅಂದ್ರೆ ಕಾನೂನಾತ್ಮಕವಾಗಿ ಸಮರ್ಪಕವಾದಂತ ವಾದ ಮಂಡಿಸುವಲ್ಲೂ ಕೂಡ ನಾವು ಸರಿಯಾಗಿ ಮಾಡಿಲ್ಲ. ಮತ್ತೆ ರಾಜ್ಯ ಸರ್ಕಾರದ ನಿಲುವುಗಳು ಹೆಂಗಿರುತ್ತೆ ಅಂದ್ರೆ ಪ್ರಾರಂಭದಿಂದ ಇಲ್ಲಿವರೆಗೆ ಎಕ್ಸೆಪ್ಟ್ ಬಂಗಾರಪ್ಪ ಬಿಟ್ರೆ ಉಳಿದಂತ ಎಲ್ಲ ಮುಖ್ಯಮಂತ್ರಿಯೂ ಕೂಡ ತಮಗೆ ಹೊಂದುವಂತ ರಾಜಕಾರಣಕ್ಕೆ ರಾಜಕೀಯ ಕುರ್ಚಿ ಉಳಿವಿಗೆ ಅಷ್ಟೇ ಸೀಮಿತವಾದ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದಾರೆ ಹೊರತು ರಾಜ್ಯದ ಹಿತಾಸಕ್ತಿ, ಈ ನಾಡಿನ ಜನರ ಹಿತಾಸಕ್ತಿ ಕಾಪಾಡುವಲ್ಲಿ ಟೋಟಲಿ ಎಲ್ಲ ಮುಖ್ಯಮಂತ್ರಿಗಳು ಫೇಲ್ಯೂರ್ ಆಗಿದ್ದಾರೆ. ಆ ಕಾರಣಕ್ಕೆ ಈಗ ಏನು ಮಾನ್ಯ DK ಶಿವಕುಮಾರ್ ಅವರ ನಿಲುವೇನಿದೆ, ಈಗ ನೀವು ದೃಢ ನಿಲುವನ್ನ ತಗೋಬೇಕು, ಕೂಡಲೇ ನೀರನ್ನು ನಿಲ್ಲಿಸಬೇಕು, ಮತ್ತೆ ಮೇಲ್ಮನವಿಯನ್ನ ಹಾಕಬೇಕು. ಇದು ಮಾಡದೇ ಇದ್ರೆ ನಾವು ಇದೇ ಸಂಪ್ರದಾಯ, ಕೆಟ್ಟ ಸಂಪ್ರದಾಯವನ್ನ ಮುಂದುವರಿಸಿದಂಗಾಗುತ್ತೆ. ಇದನ್ನ ನಿಲ್ಲಿಸಿ ಮೇಲ್ಮನವಿ ಸಲ್ಲಿಸಿ ತೀರ್ಮಾನ ತಪ್ಪಿದೆ ಅಂತೇಳಿ ನಾವು ಹೇಳಲೇಬೇಕು. ಇಷ್ಟು ಕೋಡಿಹಳ್ಳಿ ಚಂದ್ರಶೇಖರ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.